ಕೇಂದ್ರದಿಂದ ಬರ್ತಕ್ಕಂಥದ್ದು 74, ಮಹಾರಾಷ್ಟ್ರದಲ್ಲಿ 71% ಸ್ವಂತ ತೆರಿಗೆ, ಮತ್ತೆ 29 ಕೆಂಪೇಗೌಡ ಜಯಂತಿ ಮಾಡಿದವರು ನಾನು, ನೀವಲ್ಲ ಮಾಡಿದ್ದು. ಕೆಂಪೇಗೌಡ ಜಯಂತಿ ಮಾಡಿದವರು ನಾನು. ಬುದ್ಧಿ ಇದೆಯಾ? ಕೆಂಪೇಗೌಡ ಜಯಂತಿ ಮಾಡಿದವರು ನಾನು, ಏನು ಮಾಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮಾಡಿದವರು ನಾನು. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿದ್ದು ನಾನು. ಬಿಜಾಪುರ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಸಿಗ್ತವ್ ನಾನು. ಇವ್ರು ಏನ್ ಮಾಡಿದ್ದಾರೆ? ಏನ್ ಮಾಡಿದಿರಿ ನೀವು? ಏನು ಮಾಡಿಲ್ಲ. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರನ್ನ ಅವರ ಫೋಟೋ ಇಡಬೇಕು ಅಂತ ಮಾಡಿದವರು ನಾವು. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ. ಯಾವುದೇ ದೇಶದ್ರೋಹದ ಕೇಸ್ ಹಾಕಿಲ್ಲ. ಪೂರ್ತಿ ಅವರ ಬೆಂಬಲವಾಗಿ ಈ ಸರ್ಕಾರ ದೇಶದ್ರೋಹಿಗಳಿಗೆ ನಾಟಕ ಪರವಾಗಿ ನಿಂತಿರುವಂತ ಕಾಂಗ್ರೆಸ್ ಸರ್ಕಾರ ಬೋಗಸ್ ಬಜೆಟ್. ಈ ಬಜೆಟ್ ಅಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಡುವಂತ ಹಿಂದೂಗಳ ವಿರೋಧಿ ಬಜೆಟ್, ಹಿಂದೂಗಳನ್ನ ದಮನ ಮಾಡುವಂತ ಬಜೆಟ್, ಹಿಂದೂಗಳಿಗೆ ಅನ್ಯಾಯ, ದೇವಸ್ಥಾನದ ಹುಂಡಿಯನ್ನ ತಿನ್ನೋದು, ಕುವೆಂಪು ಅವರ ಕವನಗಳನ್ನ ತೆಗೆದುಹಾಕೋದು, ಇವೆಲ್ಲವನ್ನ ಮಾಡಿರುವಂತ ಈ ದುಷ್ಟ ಸರ್ಕಾರ ಇವತ್ತು ಒಂದೇ ಒಂದು ನಿಮಿಷನೂ ಕೂಡ ಇಲ್ಲಿ ಅಧಿಕಾರ ಇರೋಕೆ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಈ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಈ ಸರ್ಕಾರಕ್ಕೆ ಇಲ್ಲಿ ಉಳಿಯುವಂತ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ದೇಶದ್ರೋಹಿಗಳ ಕಡೆ ಶಾಮೀಲಾಗಿದ್ದಾರೆ. ಅದರಿಂದ ಇದರ ವಿರುದ್ಧವಾಗಿ ನಾವು ಈ ಸರ್ಕಾರವನ್ನ ವಜಾ ಮಾಡಿ ಅಂತ ಹೇಳಿ ಗವರ್ನರ್ಗೆ ಭೇಟಿ ಮಾಡ್ತೀವಿ. ಗವರ್ನರ್ನ ಭೇಟಿ ಮಾಡಿ ಈ ಸರ್ಕಾರವನ್ನ ವಜಾ ಮಾಡುವಂತಕ್ಕೆ. ಈ ಸರ್ಕಾರ ನಾಲಾಯಕ ಸರ್ಕಾರ. ಒಬ್ಬರನ್ನು 48 ಗಂಟೆಯಲ್ಲಿ ಒಬ್ಬರನ್ನು ಬಂಧಿಸಿಲ್ಲ. ಈ ಸರ್ಕಾರ ಯಾರ ಪರವಾಗಿದೆ? ದೇಶದ್ರೋಹಿಗಳ ಪರವಾಗಿದೆ. ವಿಧಾನಸೌಧ ಟೆರರಿಸ್ಟ್ಗಳ ತಾಣ, ಸ್ಲೀಪರ್ಸ್ಗಳ ತಾಣ. ಸ್ಲೀಪರ್ಸ್ಗಳೆಲ್ಲ ಎಷ್ಟು ಜನ ಇದಾರೋ ಗೊತ್ತಿಲ್ಲ. ಮುಂದೊಂದು ದಿನ ವಿಧಾನಸಭೆ ಒಳಗಡೆನು ಪಾಕಿಸ್ತಾನ ಅಂದ್ರೆ ಏನು ಅಂತ ನೀಚ ಕಾಂಗ್ರೆಸ್ ಆಡಳಿತವನ್ನು ಧಿಕ್ಕರಿಸಿ. ಕೇಂದ್ರದಿಂದ ಬರ್ತಕ್ಕಂಥದ್ದು 74, ಮಹಾರಾಷ್ಟ್ರದಲ್ಲಿ 71% ಸ್ವಂತ ತೆರಿಗೆ, ಮತ್ತೆ 29 ಕೆಂಪೇಗೌಡ ಜಯಂತಿ ಮಾಡಿದವರು ನಾನು, ನೀವಲ್ಲ ಮಾಡಿದ್ದು. ಕೆಂಪೇಗೌಡ ಜಯಂತಿ ಮಾಡಿದವರು ನಾನು. ಬುದ್ಧಿ ಇದೆಯಾ? ಕೆಂಪೇಗೌಡ ಜಯಂತಿ ಮಾಡಿದವರು ನಾನು, ಏನು ಮಾಡಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮಾಡಿದವರು ನಾನು. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿದ್ದು ನಾನು. ಬಿಜಾಪುರ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಸಿಗ್ತವ್ ನಾನು. ಇವ್ರು ಏನ್ ಮಾಡಿದ್ದಾರೆ? ಏನ್ ಮಾಡಿದಿರಿ ನೀವು? ಏನು ಮಾಡಿಲ್ಲ. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರನ್ನ ಅವರ ಫೋಟೋ ಇಡಬೇಕು ಅಂತ ಮಾಡಿದವರು ನಾವು. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ. ಯಾವುದೇ ದೇಶದ್ರೋಹದ ಕೇಸ್ ಹಾಕಿಲ್ಲ. ಪೂರ್ತಿ ಅವರ ಬೆಂಬಲವಾಗಿ ಈ ಸರ್ಕಾರ ದೇಶದ್ರೋಹಿಗಳಿಗೆ ನಾಟಕ ದೇಶದ್ರೋಹಿಗಳ ಪರವಾಗಿ ನಿಂತಿರುವಂತ ಕಾಂಗ್ರೆಸ್ ಸರ್ಕಾರ ಬೋಗಸ್ ಬಜೆಟ್. ಈ ಬಜೆಟ್ ಅಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಡುವಂತ ಹಿಂದೂಗಳ ವಿರೋಧಿ ಬಜೆಟ್, ಹಿಂದೂಗಳನ್ನ ದಮನ ಮಾಡುವಂತ ಬಜೆಟ್, ಹಿಂದೂಗಳಿಗೆ ಅನ್ಯಾಯ, ದೇವಸ್ಥಾನದ ಹುಂಡಿಯನ್ನ ತಿನ್ನೋದು, ಕುವೆಂಪು ಅವರ ಕವನಗಳನ್ನ ತೆಗೆದುಹಾಕೋದು, ಇವೆಲ್ಲವನ್ನ ಮಾಡಿರುವಂತ ಈ ದುಷ್ಟ ಸರ್ಕಾರ ಇವತ್ತು ಒಂದೇ ಒಂದು ನಿಮಿಷನೂ ಕೂಡ ಇಲ್ಲಿ ಅಧಿಕಾರ ಇರೋಕೆ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಈ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಈ ಸರ್ಕಾರಕ್ಕೆ ಇಲ್ಲಿ ಉಳಿಯುವಂತ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ದೇಶದ್ರೋಹಿಗಳ ಕಡೆ ಶಾಮೀಲಾಗಿದ್ದಾರೆ. ಅದರಿಂದ ಇದರ ವಿರುದ್ಧವಾಗಿ ನಾವು ಈ ಸರ್ಕಾರವನ್ನ ವಜಾ ಮಾಡಿ ಅಂತ ಹೇಳಿ ಗವರ್ನರ್ಗೆ ಭೇಟಿ ಮಾಡ್ತೀವಿ.
ಗವರ್ನರ್ನ ಭೇಟಿ GST ಮಾಡಿ ತೆರಿಗೆ ಈ ಸರ್ಕಾರವನ್ನ ಈ ವರ್ಷ ವಜಾ ಮಾಡುವಂತಕ್ಕೆ 23-24 ಈ ಸರ್ಕಾರ ನಾಲಾಯಕ್ ಸರ್ಕಾರ. ಒಬ್ಬರನ್ನು ಇಡೀ 48 ದೇಶದಲ್ಲಿ ಗಂಟೆಯಾಗಿ ಒಬ್ಬರನ್ನು ನಾವು ಬಂದಿಲ್ಲ. GST collect ಈ ಸರ್ಕಾರ ಮಾಡ್ತಕ್ಕಂಥ ಯಾವ್ದಾದ್ರು ರಾಜ್ಯ ಯಾರ ಪರವಾಗಿದೆ? ಅದು ಕರ್ನಾಟಕ. ದೇಶದ್ರೋಹಿಗಳ ಪರವಾಗಿದೆ. ವಿಧಾನಸೌಧ 18%. ಟೆರರಿಸ್ಟ್ಗಳ 18%. ಸ್ಲೀಪರ್ಸ್ಗಳ ತಾಣ. ಸ್ಲೀಪರ್ಸ್ಗಳೆಲ್ಲ ಎಷ್ಟು ಜನ 18%. ಇದಾರೋ ಗೊತ್ತಿಲ್ಲ. ಮುಂದೊಂದು ದಿನ 18%. ವಿಧಾನಸಭೆ ಒಳಗಡೆನು ಪಾಕಿಸ್ತಾನ ಗುಜರಾತ್ ಅಂದ್ರೆ ಏನು ಮಾಡಲ್ಲ ಇವರು. 78%. ಅಂತ ನೀಚ ಕಾಂಗ್ರೆಸ್ ಮಹಾರಾಷ್ಟ್ರ ಆಡಳಿತವನ್ನು 14%. ಧಿಕ್ಕರಿಸಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.